ಇವನು ತಾಳ್ಮೆ ಕಳ್ಕೊಂಡಾಗ್ಲೆಲ್ಲ ಬೌಲರ್ಗಳ ತಲೆ ಉರುಳಿವೆ. ಇವನು 1 ರನ್ ಹೊಡೆದ್ರು ರೆಕಾರ್ಡೆ, ಸೆಂಚುರಿ ಬಾರಿಸಿದ್ರು ರೆಕಾರ್ಡೆ. ತಮ್ಮ ಬ್ಯಾಟಿಂಗ್ ನಿಂದ ವಿಶ್ವ ಕ್ರಿಕೆಟ್ ದುನಿಯಾವನ್ನೇ ಆಳಿದ ಕಿಂಗ್. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಇವನು ತಾಳ್ಮೆ ಕಳ್ಕೊಂಡಾಗ್ಲೆಲ್ಲ ಬೌಲರ್ಗಳ ತಲೆ ಉರುಳಿವೆ. ಇವನು ಸ್ಕ್ರಿಜ್ಜಲ್ಲಿ ಬ್ಯಾಟ್ ಹಿಡಿದು ಗರ್ಜಿಸಿದ್ರೆ ಬೌಲರ್ಗಳ ಎದೆಯಲ್ಲಿ ಭಯ ಹುಟ್ಟೋದಂತೂ ಗ್ಯಾರಂಟಿ. ಇವನು 1 ರನ್ ಹೊಡೆದ್ರು ರೆಕಾರ್ಡೆ, ಸೆಂಚುರಿ ಬಾರಿಸಿದ್ರು ರೆಕಾರ್ಡೆ. ವಿಶ್ವ ಕ್ರಿಕೆಟ್ ಲೋಕದ ಸುಲ್ತಾನ ಅವರೇ ಪರ್ತ್ನಲ್ಲಿ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ನೀಡಿರುವ ನಮ್ಮ ಕಿಂಗ್ ಕೊಹ್ಲಿ. ತಮ್ಮ ಬ್ಯಾಟಿಂಗ್ ನಿಂದ ವಿಶ್ವ ಕ್ರಿಕೆಟ್ ದುನಿಯಾವನ್ನೇ ಆಳಿದ ಕಿಂಗ್. ಪ್ರತಿ ಸರಣಿಯಲ್ಲೂ ಒಂದಲ್ಲ ಒಂದು ದಾಖಲೆಗಳನ್ನ ಸೃಷ್ಟಿಸುವ ವೀರಾದಿ ವೀರ ಕೊಹ್ಲಿ ಇದೀಗ ಅಡಿಲೇಡ್ನಲ್ಲಿ ಹೊಸ ಹಿಸ್ಟರಿ ಬರೆಯಲು ಹೊರಟಿದ್ದಾರೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಣ ಪಿಂಕ್ ಬಾಲ್ ಟೆಸ್ಟ್ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಶುಕ್ರವಾರದಿಂದ ಆರಂಭವಾಗಲಿರುವ ಈ ಪಂದ್ಯವು ಅಡಿಲೇಡ್ನ ಓವಲ್ ಮೈದಾನದಲ್ಲಿ ನಡೆಯಲಿದೆ. ಈ ಪಂದ್ಯದಲ್ಲಿ ಕಿಂಗ್ ಕೊಹ್ಲಿ 1 ಶತಕ ಬಾರಿಸಿದ್ರೆ ಸಾಕು, ಹೊಸ ಇತಿಹಾಸ ನಿರ್ಮಾಣವಾಗಲಿದೆ. ಅದು ಕೂಡ 9 ಆಟಗಾರರ ದಾಖಲೆಗಳನ್ನ ಮುರಿಯುವ ಮೂಲಕ ವಿಶೇಷ ದಾಖಲೆ ಬರೆಯಲಿದ್ದಾರೆ. ಅಂದರೆ ಅಡಿಲೇಡ್ ಓವಲ್ ಮೈದಾನದಲ್ಲಿ ಅತಿ ಹೆಚ್ಚು ಟೆಸ್ಟ್ ಶತಕಗಳನ್ನ ಬಾರಿಸಿದ ಬ್ಯಾಟರ್ಗಳ ಪಟ್ಟಿಯಲ್ಲಿ ಇದೀಗ ಕಿಂಗ್ ಕೊಹ್ಲಿ 10ನೇ ಸ್ಥಾನದಲ್ಲಿದ್ದಾರೆ. ಈ ಮೈದಾನದಲ್ಲಿ ಇವರಿಗೆ 4 ಟೆಸ್ಟ್ ಪಂದ್ಯಗಳನ್ನಾಡಿರುವ ವಿರಾಟ್ ಒಟ್ಟು 3 ಸೆಂಚುರಿ ಬಾರಿಸಿದ್ದಾರೆ. ಅತ್ತ ಮಾರ್ನಸ್ ಲಾಬುಶೇನ್, ಜಾಕ್ ಹಾಬ್ಸ್, ಡಾನ್ ಬ್ರಾಡ್ಮನ್, ಡೀನ್ ಜೋನ್ಸ್, ಆರ್ಥರ್ ಮೋರಿಸ್, ಬಾಬ್ ಸಿಂಪ್ಸನ್, ಮ್ಯಾಥ್ಯೂ ಹೆಡನ್, ಜಸ್ಟಿನ್ ಲ್ಯಾಂಗರ್ ಮತ್ತು ಸ್ಟೀವ್ ವಾ ಕೂಡ ಅಡಿಲೇಡ್ ಓವಲ್ ಮೈದಾನದಲ್ಲಿ ತಲಾ 3 ಶತಕಗಳನ್ನ ಬಾರಿಸಿದ್ದಾರೆ. ಇದೀಗ ಅಡಿಲೇಡ್ ಸೆಂಚುರಿ ಸರ್ದಾರರ ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿರುವ ವಿರಾಟ್ ಕೊಹ್ಲಿ ಪಿಂಕ್ ಬಾಲ್ ಟೆಸ್ಟ್ ನಲ್ಲಿ ಶತಕ ಸಿಡಿಸಿದ್ರೆ ಅಗ್ರಸ್ಥಾನಕ್ಕೇರಬಹುದು. ಈ ಮೂಲಕ ಆಸ್ಟ್ರೇಲಿಯಾದ ಓವಲ್ ಮೈದಾನದಲ್ಲಿ ಅತ್ಯಧಿಕ ಟೆಸ್ಟ್ ಸೆಂಚುರಿ ಸಿಡಿಸಿದ ಬ್ಯಾಟರ್ ಎನಿಸಿಕೊಳ್ಳಲಿದ್ದಾರೆ. ಹಾಗೆಯೇ ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ 102 ರನ್ ಬಾರಿಸಿದ್ರೆ ಅಡಿಲೇಡ್ ಓವಲ್ ಮೈದಾನದಲ್ಲಿ ಅತ್ಯಧಿಕ ರನ್ ಕಲೆ ಹಾಕಿದ ವಿದೇಶಿ ಬ್ಯಾಟರ್ ಎಂಬ ದಾಖಲೆಯನ್ನ ತಮ್ಮದಾಗಿಸಿಕೊಳ್ಳಲಿದ್ದಾರೆ. ಸದ್ಯ ಈ ರೆಕಾರ್ಡ್ ವೆಸ್ಟ್ ಇಂಡೀಸ್ ದಾಂಡಿಗ ಬ್ರಿಯಾನ್ ಲಾರಾ 610 ರನ್ಸ್ ಹೆಸರಿನಲ್ಲಿದೆ. ಇದೀಗ ಬ್ರಿಯಾನ್ ಲಾರಾ ಅವರ ಈ ದಾಖಲೆ ಮುರಿಯಲು ವಿರಾಟ್ ಕೊಹ್ಲಿಗೆ ಕೇವಲ 102 ರನ್ಗಳ ಅವಶ್ಯಕತೆ ಇದೆ. 2012-2020 ನಡುವೆ ಅಡಿಲೇಡ್ನಲ್ಲಿ 8 ಇನ್ನಿಂಗ್ಸ್ ಆಡಿರುವ ಕೊಹ್ಲಿ ಒಟ್ಟು 509 ರನ್ ಕಲೆ ಹಾಕಿದ್ದಾರೆ. ದ್ವಿತೀಯ ಟೆಸ್ಟ್ ನಲ್ಲಿ ಕೊಹ್ಲಿ ಬ್ಯಾಟ್ನಿಂದ 102 ರನ್ ಮೂಡಿ ಬಂದ್ರೆ ಅಡಿಲೇಡ್ ಮೈದಾನದಲ್ಲಿ ಅತ್ಯಧಿಕ ರನ್ ಗಳಿಸಿದ ವಿದೇಶಿ ಬ್ಯಾಟರ್ ಎನಿಸಿಕೊಳ್ಳಲಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ 2ನೇ ಪಂದ್ಯವು ಶುಕ್ರವಾರದಿಂದ ಆರಂಭವಾಗಲಿದೆ. ಹೊನಲು ಬೆಳಕಿನಲ್ಲಿ ನಡೆಯಲಿರುವ ಈ ಪಂದ್ಯವು ವಿರಾಟ್ ಕೊಹ್ಲಿಯ ನೆಚ್ಚಿನ ಮೈದಾನ ಅಡಿಲೇಡ್ನ ಓವಲ್ ಸ್ಟೇಡಿಯಂನಲ್ಲಿ ನಡೆಯಲಿರುವುದು ವಿಶೇಷ. ಅಡಿಲೇಡ್ ಮೈದಾನದಲ್ಲಿ ಅತ್ಯದ್ಭುತ ಪ್ರದರ್ಶನ ನೀಡಿದ ವಿದೇಶಿ ಬ್ಯಾಟರ್ಗಳಲ್ಲಿ ವಿರಾಟ್ ಕೊಹ್ಲಿ ಕೂಡ ಒಬ್ಬರು. ಕಿಂಗ್ ಕೊಹ್ಲಿ ಓವಲ್ ಮೈದಾನದಲ್ಲಿ ಈಗಾಗಲೇ 3 ಶತಕ ಸಿಡಿಸಿದ ದಾಖಲೆ ಹೊಂದಿದ್ದಾರೆ. ಹಾಗೆಯೇ 1 ಅರ್ಧ ಶತಕವನ್ನು ಸಹ ಬಾರಿಸಿದ್ದಾರೆ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಪಾಲಿನ ಸ್ವರ್ಗ ಅಡಿಲೇಡ್ ಮೈದಾನ. ಆಸ್ಟ್ರೇಲಿಯಾ ಪಿಚ್ಗಳಲ್ಲಿ ವಿರಾಟ್ ಕೊಹ್ಲಿಯ ಆರ್ಭಟ ಜೋರಾಗಿದೆ. ಕಿಂಗ್ ಏನಾದರೂ 2ನೇ ಟೆಸ್ಟ್ ನಲ್ಲಿ 102 ರನ್ ಬಾರಿಸಿದ್ರೆ ಅಡಿಲೇಡ್ ಓವಲ್ ಮೈದಾನದಲ್ಲಿ ಅತ್ಯಧಿಕ ರನ್ ಕಲೆ ಹಾಕಿದ ವಿದೇಶಿ ಬ್ಯಾಟರ್ ಎಂಬ ದಾಖಲೆಯನ್ನ ತಮ್ಮದಾಗಿಸಿಕೊಳ್ಳಲಿದ್ದಾರೆ. ಸದ್ಯ ಈ ರೆಕಾರ್ಡ್ ವೆಸ್ಟ್ ಇಂಡೀಸ್ ದಾಂಡಿಗ ಬ್ರಿಯಾನ್ ಲಾರಾ ಹೆಸರಿನಲ್ಲಿದೆ. ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.